ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಅಂಗಡಿಗೆ ಹೋಗ್ಬಿಟ್ಟು ಬಂದೆ, ಸ್ವಲ್ಪ ತರಕಾರಿ ತೊಗೊಂಡು ಬಂದೆ. ಅಂಗಡಿಗೆ ಹೋಗಿ ಸ್ವಲ್ಪ ಏನೇನು ಖಾಲಿಯಾಗಿತ್ತು ಅದೆಲ್ಲ ತೊಗೊಂಡು ಬಂದೆ. ಟೊಮೊಟೊ ಇರಲಿಲ್ಲ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನು ಇವಾಗ ತರೋಕ್ಕೋಗಿದ್ದೆ. ಎಷ್ಟು ಬಿಸಿಲು ಫ್ರೆಂಡ್ಸ್ ನೋಡಿ. ಇವಾಗ ಟೈಮು 3 ಗಂಟೆ ಆಯಿತು, 3:15 ಆಗ್ತಾಯಿದೆ. ಆವಾಗಲೇ ಹೋದೆ, 2 ಗಂಟೆಗೆ ಹೋದೆ. ಇಷ್ಟೊತ್ತಾಯಿತು ಈ ಬಿಸಿಲಲ್ಲಿ ತೊಗೊಂಡು ಬರೋದಕ್ಕೆ. ಸಾಂಬಾರಿಗೆ ಅಂತ ಮೊಳಕೆ ಕಾಳು ತಂದಿದ್ದೀನಿ. ನಾನು ಮೊಳಕೆ ಕಾಳು ಅಂಗಡಿನಲ್ಲೇ ಪ್ಯಾಕೆಟ್ ತೊಗೊಂಡು ಬಂದುಬಿಡ್ತೀನಿ, ಮನೇಲಿ ಮಾಡೋಕ್ಕೋಗಲ್ಲ. ಮೊದಲೆಲ್ಲ ಮಾಡ್ತಾಯಿದ್ದೆ, ಇವಾಗ ಆಗೋದಿಲ್ಲ ಫ್ರೆಂಡ್ಸ್. ಅದು ಮೊಳಕೆ ಆಗೋವರೆಗೂ ಕಾಯೋಕ್ಕಾಗಲ್ಲ. ಅದಕ್ಕೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಡು ಬಂದುಬಿಡ್ತೀನಿ. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ರೇಷನ್ ಬುಕ್ ಮಾಡಿದ್ದೀನಿ, ಅದು ನಾಳೆ ಬರುತ್ತೆ. ನಾನು ಏನೇನು ತರಿಸಿದ್ದೀನಿ ಅಂತ ನಿಮಗೆ ನಾಳೆ ತೋರಿಸ್ತೀನಿ. ಸ್ವಲ್ಪ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬ ಬಂತಲ್ಲ, ಅದಕ್ಕೆ ಸ್ವಲ್ಪ ರೇಷನ್ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ. ಇವಾಗ ಬನ್ನಿ ನಾನು ಏನೇನು ತೊಗೊಂಡು ಬಂದೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹೆಸ್ರು ಕಾಳು ತೊಗೊಂಡು ಬಂದಿದ್ದೀನಿ 2 ಪ್ಯಾಕೆಟು. ಇದು 10 ರೂಪಾಯಿ ಪ್ಯಾಕೆಟು, 10 ರೂಪಾಯಿ. ಹೆಸ್ರು ಕಾಳು 2 ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಹುಳ್ಳಿಕಾಳು ತೊಗೊಂಡು ಬಂದಿದ್ದೀನಿ, ಅದು 2 ಪ್ಯಾಕೆಟು. ಕಡಲೆಕಾಳು 2. ಇದು 3 ಮಿಕ್ಸ್ ಮಾಡಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ನಾನು ಸಾಂಬಾರು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳುಗಳು ತಿನ್ನಬೇಕು, ಒಳ್ಳೇದಲ್ವ. ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ ರೀತಿ ಪ್ಯಾಕೆಟ್ ತರ್ಬೋದು, 10 ರೂಪಾಯಿ ಪ್ಯಾಕೆಟು. ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ಟು, ಮುದ್ದೆ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಹಂಗೆ ಬರಬೇಕಾದ್ರೆ ಸ್ವಲ್ಪ ಕಡಲೆಕಾಯಿ ತೊಗೊಂಡು ಬಂದೆ. 100 ರೂಪಾಯಿ ಕೆಜಿ ಅಂತೆ ಕಡಲೆಕಾಯಿ. ನಾನಿಲ್ಲಿ 1 ಕೆಜಿ ಕಡಲೆಕಾಯಿ ತೊಗೊಂಡು ಬಂದಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು. ಅಲ್ಲಿ ಕೊತ್ತಂಬರಿ ಸೊಪ್ಪೇ ಇರಲಿಲ್ಲ. ಸರಿ ಅಂತ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ತೊಗೊಂಡು ಬಂದೆ. ಟೊಮೊಟೊ ತೊಗೊಂಡು ಬಂದೆ, 3 ಕೆಜಿ ಟೊಮೊಟೊ ತಂದಿದ್ದೀನಿ. 20 ರೂಪಾಯಿ ಕೆಜಿ ಅಂದರು, 3 ಕೆಜಿ ತಂದಿದ್ದೀನಿ. ಇವಾಗ ಇದನ್ನೆಲ್ಲ ಬಾಕ್ಸ್ಗೆ ಹಾಕಬೇಕು. ನೋಡಿ, ನಾನು ಈ ಮೀಶೋದಿಂದ ಈ ರೀತಿ ಬಾಕ್ಸ್ ತರಿಸ್ಕೊಂಡಿದ್ದೀನಿ. ಮೀಶೋದಿಂದ ಒಂದು 24 ಬಾಕ್ಸ್ ತರಿಸಿದ್ದೀನಿ. ನಾನೆಲ್ಲ ಮೆಣಸಿನ್ಕಾಯಿ, ಕೊತ್ತಂಬರಿ, ಏನೇನು ತರಕಾರಿ ಇರುತ್ತೆ ಎಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಿಮಗೆ ಒಂದಿನ ಫ್ರಿಜ್ದು ಕೂಡ ಟೂರ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ ಆ ರೀತಿ ಬಾಕ್ಸಲ್ಲಿ ಹಾಕೋಕ್ಕೆ. ಇವಾಗ ಬನ್ನಿ ಇದನ್ನೆಲ್ಲ ಕರ್ಬೇವಿನ ಸೊಪ್ಪು ಎಲ್ಲ ಬಿಡಿಸಿಡಬೇಕು. ನಾನು ಇದನ್ನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಇದನ್ನು ಕರ್ಬೇವಿನ ಸೊಪ್ಪು, ಈ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಇದು ಹೀಗೆ ಕಡ್ಡಿನಲ್ಲೇ ಹೀಗೆ ಇಟ್ಬಿಡ್ತೀನಿ. ಒಂದೆರಡು ದಿನ ಗಾಳಿಗೆ ಹೀಗೆ ಇಟ್ಬಿಡ್ತೀನಿ. ಬಿಸಿಲಿಗೆ ಇಡಬಾರ್ದು, ಮನೆ ಒಳಗಡೆನೆ ಗಾಳಿಗೆ ಹೀಗೆ ಇಡಬೇಕು. ಆವಾಗ ಇದೇನಾಗುತ್ತೆ, ಸ್ವಲ್ಪ ಡ್ರೈ ಆಗುತ್ತೆ. ಆದರೆ ಕಲ್ಲರ್ ಹೋಗೋದಿಲ್ಲ, ಗ್ರೀನಾಗಿ ಹಾಗೆ ಕಲ್ಲರ್ ಇರುತ್ತೆ, ಸ್ವಲ್ಪ ತ್ಯಾವನೂ ಇರುತ್ತೆ, ಹಾಗೆ ಸ್ವಲ್ಪ ಡ್ರೈ ಆಗುತ್ತೆ. ಆವಾಗ ನೀವು ಬಾಕ್ಸ್ಗೆ ಹಾಕಿದ್ರೆ ಇದು ಕಪ್ಪಗಾಗೋದಿಲ್ಲ ಫ್ರೆಂಡ್ಸ್. ಇವಾಗ ತಂದಿದ್ದೀನಲ್ಲ, ಇದನ್ನು ಹೀಗೇ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಸ್ವಲ್ಪ ತ್ಯಾವ ಥರ ಬರುತ್ತೆ. ಆಮೇಲೆ ಕಪ್ಪಗಾಗ್ಬಿಡುತ್ತೆ, ಬೂಸ್ಟ್ ಬಂದಿರೋ ಥರ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ದಿವಸ ಆದರೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಹೀಗೇ 1-2 ದಿನ ಬಿಸಿಲಲ್ಲಿ ಇಡಬಾರ್ದು. ಬಿಸಿಲಲ್ಲಿ ಇಟ್ಟರೆ ಹಿಂಗೆ ಮುಟ್ಟಿದ್ರೆ ಪುಡಿ ಆಗಿಬಿಡುತ್ತೆ, ಅಷ್ಟು ಡ್ರೈ ಆಗಿಬಿಡುತ್ತೆ. ಬಿಸಿಲಲ್ಲಿ ಇಡಬಾರ್ದು, ಮನೆ ಒಳಗಡೆನೆ ಸುಮ್ಮನೆ 1-2 ದಿನ ಎಲ್ಲಾದರೂ ಇಟ್ಟರೆ ಅದು ಗಾಳಿಗೆ ಬಿಡಿಸ್ಬಾರ್ದು, ಹೀಗೆ ಕಡ್ಡಿನಲ್ಲೇ ಇರಬೇಕು. ಅದು ಡ್ರೈ ಆಗುತ್ತೆ. ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಅಂದರೆ ನೀವು ಈ ಥರ ಮಾಡಿದ್ರೂ ಅದು ಪುಡಿ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ. ಆಮೇಲೆ ಕಲ್ಲರ್ ಕೂಡ ಅಷ್ಟೇ ಇದೇ ರೀತಿ ಇರುತ್ತೆ. ಆ ರೀತಿ ಮಾಡಿಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕ್ಕೊಂಡ್ರೆ ಅದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಕಪ್ಪಗಾಗೋದೇ ಇಲ್ಲ ಫ್ರೆಂಡ್ಸ್. ಹಾಗೆ ಗ್ರೀನ್ ಕಲರಲ್ಲೇ ಇರುತ್ತೆ, ಕಪ್ಪಗೂ ಆಗೋದಿಲ್ಲ. ಆಮೇಲೆ ಹಸಿ ಕರ್ಬೇವಿನ ಸೊಪ್ಪು ಥರನೇ ಇರುತ್ತೆ.
ನಾನು ಆ ರೀತಿ ಮಾಡ್ತೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಹಾಗೆ ಮಾಡೋದು. ಇವಾಗ ಇದನ್ನು ಹೀಗೆ ಇಡ್ತೀನಿ. ಇವಾಗ ಎಲ್ಲ ಜೋಡಿಸ್ಕೊಳ್ತೀನಿ ಬನ್ನಿ. ಯಾರದು ಬರ್ತಾ ಇರೋದು? ಮಗಳು. ನೋಡಿ ಫ್ರೆಂಡ್ಸ್, ಸ್ಕೂಲಿಂದ ನನ್ನ ಮಗಳು ಬಂದ್ಲಿ ಇವಾಗ. ನೋಡಿ ಫ್ರೆಂಡ್ಸ್, ಪಾತ್ರೆ ತೊಳೆಯೋಕ್ಕೆ ಇವತ್ತು ನಾನೇ ತೊಳಿಲ್ಲ ಅಂತ ಕೇಳ್ತಾಳೆ. ಪಾತ್ರೆ ತೊಳಿಬಾರ್ದಾ? ರೆಸ್ಟ್ ಮಾಡಿಬಿಟ್ಟು ತೊಳಿ ಸ್ವಲ್ಪ ಹೊತ್ತು. ಅವನು ಹೆಂಗೆ ತೊಳಿತಾನೆ? ಅವ್ನ ಕಾಲೇಜಲ್ಲಿ ಎಷ್ಟು ಓದೋದಿರ್ತೈತೆ, ಅವನು ಹೆಂಗೆ ತೊಳೆಯೋಕ್ಕಾಗ್ತೈತೆ? ನಿನಗೂ ಇರ್ತೈತೆ, ಒಂದು ಅರ್ಧ ಗಂಟೆ ತೊಳೆದ್ಬಿಟ್ಟು ಮಾಡು. ಬನ್ನಿ ಫ್ರೆಂಡ್ಸ್, ಇವಾಗೆಲ್ಲ ಟೊಮೊಟೊ ಎಲ್ಲ ಬುಟ್ಟಿಗೆ ಹಾಕ್ತೀನಿ ನಾನಿವಾಗ. ಯಾಕೆ? ಎಕ್ಸಾಮ್ ಬೇರೆ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. 2 ಎಕ್ಸಾಮ್ ಬರ್ದಿದ್ಲು, ಕನ್ನಡ ಇಂಗ್ಲೀಷ್ ಬರ್ದಿದ್ಲು. ಇನ್ನೂ 5 ಎಕ್ಸಾಮ್ ಇತ್ತು, ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಕ್ಯಾನ್ಸಲ್ ಮಾಡಿ ಇವಾಗ ಯಾವಾಗ ಎಕ್ಸಾಮ್ ಅಂತಲೂ ಗೊತ್ತಿಲ್ಲ, ಶೆಡ್ಯೂಲಲ್ಲಿ ಇಟ್ಟಿದ್ದಾರೆ. ತಿರ್ಗಾ ಕೊಡ್ತಾರಾ ಕೊಡಲ್ವಾ ಒಂದು ಹೇಳಿಲ್ಲ. ಸ್ಕೂಲ್ ಬೇರೆ ಫುಲ್ ಡೇ ಸ್ಕೂಲ್ ಇಟ್ಟಿದ್ದಾರೆ, ಪಾಠನೂ ಮಾಡ್ತಾ ಇಲ್ಲ. ಸುಮ್ಮನೆ ಬೋರಾಗಿ ಹೋಗಿ ಸ್ಕೂಲಲ್ಲಿ ಕುತ್ಕೊಂಡು ಬರಬೇಕು. ಸ್ಕೂಲ್ಗೆ ಇನ್ನು ಮಿಸ್ ಏನು ಹೇಳ್ತಾ ಇಲ್ವಾ? ಫ್ರಿಜ್ಜಲ್ಲಿ ಇವಾಗ ಟೊಮೊಟೊ ಹಾಕ್ತೀನಿ. ನೋಡಿ ಟೊಮೊಟೊ ನಾನು ಇದರಲ್ಲಿ ಇಡ್ತೀನಿ. ಟೊಮೊಟೊಗೆ ಅಂತಾನೆ ಒಂದು ಬುಟ್ಟಿ ಇಟ್ಟಿದ್ದೀನಿ. ಇದರಲ್ಲಿ ಒಂದು 3 kg ಕರೆಕ್ಟಾಗಿ ಇಡಿಸುತ್ತೆ. ಅದಕ್ಕೆ ಯಾವಾಗಲೂ ತಗೊಂಡು ಬಂದರೂ 3 kgನೇ ತರ್ತೀನಿ. ಇದಕ್ಕೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಕೆಳಗಡೆ. ಟಿಶ್ಯೂ ಪೇಪರ್ ಹಾಕಿ ಇದರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಜಾಸ್ತಿ ದಿನ ಟೊಮೊಟೊ ಕೆಟ್ಟೋಗೋದಿಲ್ಲ. ಇವಾಗೆಲ್ಲ ಇದಕ್ಕೆ ಹಾಕ್ತೀನಿ ಬನ್ನಿ. ನನ್ನ ಕಾಲು ಎಷ್ಟು ನೋಡ್ತಾವೆ. ಮನೆ ಅಂದಮೇಲೆ ಎಲ್ಲರೂ ಇರ್ತವೆ. ಬಾ ಹತ್ತು ನಮಗೆ ನನ್ನ ಮನೆ ಅಂದಮೇಲೆ ಎಲ್ಲ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಈ ಥರ ತಲೆಮೂಟೆ ಬೆಡ್ಶೀಟ್ ಎಲ್ಲ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಏನು ಮಾಡೋದು, ಮನೆ ಅಂದಮೇಲೆ ಒಂದು ಗಲೀಜಿದ್ದೇ ಇರುತ್ತೆ, ಕ್ಲೀನ್ ಮಾಡ್ತಾ ಇರಬೇಕು, ತಿರ್ಗಾ ಗಲೀಜಾಗ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಇದೇ ನಮ್ಮ ಮನೆ, ಕ್ಲೀನ್ ಮಾಡ್ತಾ ಇರಬೇಕು, ತಿರ್ಗಾ ಗಲೀಜಾಗ್ತಾ ಇರುತ್ತೆ. ಮನೆ ಅಂದಮೇಲೆ ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ತಂದಿದ್ದಿ ಅದನ್ನೆಲ್ಲ ತೋರಿಸ್ಬೇಡ ತಿರ್ಗಾ ನೀನು. ಲಾಂಗ್ ಆತೈತಿ ವಿಡಿಯೋ. ನಾನು ಆಲ್ರೆಡಿ ತೋರಿಸಿಲ್ವಾ ಫ್ರೆಂಡ್ಸ್ ನಿಮಗೆ? ತಿರ್ಗಾ ತೋರಿಸ್ತಾಳೆ. ಗೊತ್ತಾ? ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಒಂದ್ಸತಿ ಫ್ರಿಜ್ ಟೂರ್ ಮಾಡ್ತೀನಿ ನೋಡಿ. ಎಲ್ಲ ಈ ರೀತಿ ಬಾಕ್ಸ್ ಇದೆ, ಎಲ್ಲ ಮೆಸ್ಸಿ ಆಗೈತೆ. ಇವಾಗ ಎಲ್ಲ ಕ್ಲೀನ್ ಮಾಡಿ ಒಂದು ದಿವಸ ತೋರಿಸ್ತೀನಿ ನಿಮಗೆ. ಕ್ಲೀನ್ ಮಾಡಿ ತೋರಿಸ್ತೀನಿ. ಇವಾಗೆಲ್ಲ ನೋಡಬೇಡಿ, ಎಲ್ಲ ಮಿಸ್ ಆಗಿಬಿಟ್ಟೈತೆ. ಇವಾಗ ಮೆಣಸಿನ್ಕಾಯಿ ಬಿಡಿಸ್ಬೇಕು. ನಮ್ಮನೆಯಲ್ಲಿರೋ ಫ್ರಿಜ್ ಸಾಕಾದ ಫ್ರಿಜ್. ಅದೇ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅದಲ್ಲ ಅವ್ರ ಮನೆಯಲ್ಲಿ ಇಂಥ ಫ್ರಿಜ್ಜೇ ಇಲ್ಲ. ಅವೆಲ್ಲ ಮಾತಾಡಬೇಡ, ಅದರಲ್ಲಿ ಕೇಳಿಸ್ತೈತೆ. ಓಡಿಸ್ತೀನಿ, ಹಾಕು ಬಿಡು ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀನಿ ಬಾಕ್ಸಲ್ಲಿ. ಈ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತರಕಾರಿ ಎಲ್ಲ ಹಾಕ್ಬೋದು. ಚೆನ್ನಾಗಿತ್ತು. ನಾನು ತಿಂದೇ ಇಲ್ಲ ಇವತ್ತು. ನೆನ್ನೆ ಮಾಡಿದ ಪಾಯಸ ಸ್ವಲ್ಪ ಐತೆ, ಇವಾಗ ಅದನ್ನು ನಾನು ತಿಂದೇ ಇಲ್ಲ ನೆನ್ನೆ. ನೋಡಿ ಈ ರೀತಿ ಇಟ್ಟಿದ್ದೀನಿ ವಾಷಿಂಗ್ ಮಿಷಿನ್ ಮೇಲೆ. ಹೀಗೇನೆ 1-2 ದಿನ ಇಟ್ಬಿಟ್ರೆ, 1-2 ದಿನ
ಹೀಗಿಟ್ಬಿಟ್ರೆ ಗಾಳಿಗೆ ಹಾರ್ಕೊಳ್ಳುತ್ತೆ. ಆಮೇಲೆ ಡಬ್ಬಕ್ಕೆ ಹಾಕೋದು. ಚೆನ್ನಾಗಿದೆ ನೋಡಿ, ಈ ನೆನ್ನೆ ಮಾಡಿದ್ದು ಮೈಕ್ರೋನಿ ಪಾಯಸ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗೈತಾ? ಹೆಂಗೈತೆ? ಐಸ್ ಕ್ರೀಮ್ ಥರ ಆಯ್ತಲ್ಲ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಇವಾಗ ಕಡಲೆಕಾಯಿ ಬೇಯಿಸ್ಬೇಕು. ಸಾಯಂಕಾಲಕ್ಕೆ ಕಡಲೆಕಾಯಿ ಬೇಯಿಸ್ಬೇಕು, ಸಾಂಬಾರು ಮಾಡಬೇಕು. ಅಂಗಡಿಗೆ ಹೋಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಎದ್ದು ಬೇಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಕಾಳುಗಳೆಲ್ಲ ಒಂದು ಬಾಣಲಿಗೆ ಹಾಕ್ಕೊಳ್ತಾಯಿದ್ದೀನಿ. ಕಾಳೆಲ್ಲ ಹಾಕ್ಕೊಂಡು ಇವಾಗ ನೋಡಿ, ಇಲ್ಲಿ ಬೀನ್ಸು ಮತ್ತು ಸಾಂಬಾರು ಸೌತೆಕಾಯಿ, ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಟೊಮಾಟ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ತರಕಾರಿನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಹೀಗೆ ಬೇಗನೆ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ನಾನು. ಇವಾಗ ನೋಡಿ, ಆಲೂಗಡ್ಡೆನೆಲ್ಲ ತೊಳೆದು ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಇವಾಗ ಮೊಳಕೆ ಕಾಳೆಲ್ಲ ಫುಲ್ಲು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ತೆಗೆದು. ಇವಾಗ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಕೊಂಡು ಅರಶಿನ ಪುಡಿ, ಉಪ್ಪು, ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಳ್ತಾಯಿದ್ದೀನಿ. ನಿಮಗೆ ಸಾಂಬಾರು ಪುಡಿ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾಯಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಇವಾಗ ನೋಡಿ ನೀರು ಹಾಕ್ಕೊಳ್ತಾಯಿದ್ದೀನಿ. ಬೇಗ ಪಟ ಅಂತ ಮಾಡಿಬಿಡ್ಬೋದು. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಕೂಗಿಸ್ಕೋಬೇಕು. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ಈ ರೀತಿ 3 ಕೂಗು ಬೇಯಿಸ್ಕೊಂಡ್ಮೇಲೆ ಇದಕ್ಕೆ ನಾವಿವಾಗ ತೆಂಗಿನಕಾಯಿ ರುಬ್ಬಿ ಹಾಕ್ಕೋಬೇಕು. ಇವಾಗ ನೋಡಿ, ತೆಂಗಿನಕಾಯಿ ರುಬ್ಬಿ ಬರೀ ತೆಂಗಿನಕಾಯಿ ಅದನ್ನು ಇವಾಗ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಕುದಿಸ್ಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬೇಗ ಸಾಂಬಾರು ಮಾಡ್ಬೋದು. ನೋಡಿದ್ರಲ್ಲ, ನಾನು ಈ ಥರನೇ ಈಸಿಯಾಗಿ ಬೇಗ ಸಾಂಬಾರು ಮಾಡಿಬಿಡ್ತೀನಿ. ನೀವು ಕೂಡ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಹೇಳಿ. ನೀವು ಕೂಡ ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಬೇಗ ಕೂಡ ಸಾಂಬಾರು ಮಾಡ್ಬೋದು. ಯಾರಾದರೂ ಮನೆಗೆ ಬಂದರೂ ಕೂಡ ಬೇಗ ಸಾಂಬಾರು ಮಾಡ್ಬೋದು. ನೋಡಿದ್ರಲ್ಲ ನಾನು ಯಾವ ರೀತಿ ಸಾಂಬಾರು ಮಾಡಿದೆ ಅಂತ. ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ ಆಯಿತು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಬೇಗ ಸಿಂಪಲ್ಲಾಗಿ ಆಗೋ ಸಾಂಬಾರು ಇವಾಗ ರೆಡಿ ಆಯಿತು. ಇದು ಕುದ್ರೆ ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ ಆಯಿತು. ಆಮೇಲೆ ಇವಾಗ ಇಲ್ಲಿ ಕಡಲೆಕಾಯಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ. ನೋಡಿ, ಇವಾಗ ಇದು ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಮುದ್ದೆ ಮಾಡಬೇಕು. 100 ರೂಪಾಯಿ kg ಫ್ರೆಂಡ್ಸ್. ಇದು ಕಡಲೆಕಾಯಿ ಚೆನ್ನಾಗಿದೆ, ದಪ್ಪ ಇದೆ. 100 ರೂಪಾಯಿ kg. ಇವಾಗ ಇದು ಸಾಂಬಾರು ಕುದ್ರೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ. ಕಡಲೆಕಾಯಿ ಬೇಯಿಸೋದು. ಇವಾಗ ನೋಡಿ ರೆಡಿಯಾಗಿದೆ. ಒಗ್ಗರಣೆ ಕೂಡ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ಸಾಂಬಾರು ಸಿಂಪಲ್ಲಾಗಿ ಮಾಡೋದು. ನಾನು ಈ ರೀತಿ ಮಾಡ್ತೀನಿ. ಕಡಲೆಕಾಯಿ ಬೇಯಿಸಿ ಆಮೇಲೆ ಲಾಸ್ಟಲ್ಲಿ ಮುದ್ದೆ ಮಾಡಿ ಇವತ್ತಿನ ದಿನ ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನ ಕೆಲಸ ಆಯಿತು. ಓಕೆ ಫ್ರೆಂಡ್ಸ್, ನಾನು ಮಾಡಿದ ಸಿಂಪಲ್ ಸಾಂಬಾರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಅಲ್ಲಿ ಸ್ಟವ್ ಮುಂದೆ ನಿಂತ್ಕೊಂಡು ಒಂದೊಂದೇ ಹಾಕ್ಕೊಂಡಿರಲ್ಲ. ಒಂದೇ ಸತಿ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ಲಾಸ್ಟಲ್ಲಿ ರುಬ್ಬಿಟ್ಟು ಹಾಕ್ತೀನಿ. ಅದೊಂಥರ ಬೇರೆ ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸಾಂಬಾರು. ಬೇಗನೂ ಆಗುತ್ತೆ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಬೇಗ ಪ್ರೆಸ್ ಮಾಡಿ. ನಾನು ಯಾವ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.